ಮಹಾಲಕ್ಷ್ಮಿ ಬಂದ್ಯಾ? ಒಳ್ಳೆಯದಾಗಲಿ. ಇದೆಂತ ಆಶೀರ್ವಾದ ಸ್ವಾಮಿ. ಅಂದ್ರೆ ನಾನು ಈ ಕಡೆಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದೇನೆ, ನೀವು ಆ ಕಡೆ ನೋಡಿ ಆಶೀರ್ವಾದ ಮಾಡ್ತಾ ಇದ್ದೀರ. ಇದು ಒಂದು ಮಾತಿಲ್ವಾ? ಯಾವುದು? ಅಧ್ಯಯನಕ್ಕಿಂತಲೂ ಜೀವನ ಅನುಭವ ದೊಡ್ಡದು. ಸತ್ಯವೇ? ನಿನ್ನ ಮುಖ ನೋಡಿ ಆಶೀರ್ವದಿಸಬಾರದು ಎಂಬ ಕಾರಣಕ್ಕಾಗಿ ಮಾಡಿದ್ದಲ್ಲ. ಮತ್ತೆ ಅಲ್ಲಿ ನೋಡುವಂತದ್ದೇನು? ಹೀಗೆ ಒಂದು ಕಥೆ ಆಗೋಯ್ತು. ಸತ್ಯ? ಹೌದಪ್ಪ. ಏನು ಸ್ವಾಮಿ ಅದು? ನಾನು ಬರಲಿಲ್ಲ, ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಈಗ ನೀನ್ ಹೇಗೆ ದಾರಿ ಮಧ್ಯದಲ್ಲಿ ಬಂದು ನಮಸ್ಕರಿಸಿದ್ಯೋ ಹಾಗೆ ಬಹುಕಾಲದ ಹಿಂದೊಬ್ಬ ಬಂದ, ನನ್ನನ್ನು ಕಂಡು ಉದ್ದಾಂಡ ನಮಸ್ಕಾರ ಮಾಡಿದ. ಬ್ರಾಹ್ಮಣರು ಅಂತ ಅಲ್ವ? ಅವನ ಭಕ್ತಿಗೆ ಮೆಚ್ಚಿ ನಾನು ಆಶೀರ್ವದಿಸಿದೆ ಸಂತೋಷದಿಂದ. ಧನಂ ಧಾನ್ಯಂ ಪಟುಂ ಭೌಪತ್ರನಾಮಂ ಶತಸಂವತ್ಸರಂ ದೀರ್ಘಂ ಆಯು. ಒಳ್ಳೆ ಆಶೀರ್ವಾದ. ಆಶೀರ್ವಾದ ಮಾಡುವಾಗ ನನ್ನ ಬಾಯಿ ಎಂಜು ಲೋಮೆ ತಲೆ ಮೇಲೆ ಬಿದ್ದು ದೇವರೇ, ಅವ ಸಿಟ್ಟಾದದ್ದು ಅಂದ್ರೆ ಎಷ್ಟೇ ಅದು ಸಿಟ್ಟು ಬರೋದೇ. ಹೌದಾ? ಸಿಟ್ಟು ಬಂದಿದ್ದು ಮಾತ್ರ ಅಲ್ಲ, ಅವ ಅಬ್ಬರಿಸಿ ಬೊಬ್ಬಿರಿದ ಸಂದರ್ಭ ಅವನ ಕಡೆ ಇದ್ದವರೆಲ್ಲ ಒಟ್ಟಾಗಿ ಬಿಟ್ಟು ಬೀಳಿಲ್ಲ. ಇನ್ನೇನು ಕೆಟ್ಟು ಬೀಳುತ್ತದೆ ಎನ್ನುವ ಮಟ್ಟಕ್ಕೆ ಪ್ರಸಂಗ ಬಂತು. ಏನ್ ಮಾಡುದು ಸ್ವಾಮಿ? ಹಕ್ಕನೆ ಒಂದು ಉಪಾಯ ಮಾಡಿ. ಉಪಾಯ? ನಿನಗೆ ಸತ್ಯ ಹೇಳಿ. ಬ್ರಾಹ್ಮಣರು ಬದುಕಿದ್ದಾರೆ ಅಂದ್ರೆ ತಲೆಯಲ್ಲಿ ಬುದ್ಧಿ ಇದ್ದಿದ್ದಕ್ಕೆ ಮಾತ್ರ ಬದುಕಿದ್ದಿಲ್ಲ. ಆಗ ಅವನೊಂದು ಸಮಾಧಾನ ಕೇಳಿ, ಯಾಕಪ್ಪ ನೀನು ಇಷ್ಟು ಸಿಟ್ಟಾದೆ? ನೀನು ಸಿಟ್ಟು ಬರೋದಕ್ಕೆ ಕಾರಣ ಏನು ಕೇಳಿದೆ. ಆಗ ಅವನು ಹೇಳಿದಂತು, ನಿಮ್ಮ ಬಾಯಿಯಲ್ಲಿ ನಮ್ಮ ತಲೆ ಮೇಲೆ ಬೀಳಬಹುದಾ? ಮತ್ತು ಭಟ್ರೇ ನಮಸ್ಕಾರ ಮಾಡಿದವ, ಆಮೇಲೆ ಭಟ ಅಂತ. ಯಾರು ಹೇಳಿದ್ರು ನಿನಗೆ? ನನ್ನ ಬಾಯಿಂದ ಬಂದಿದ್ದು ಎಂಜಿಲು ಅಂತ ಯಾರೇ ಹೇಳಿದ್ರು ಕೇಳಿದೆ. ಮತ್ತೇನು ಬರುವುದು ಎಂಜಿಲು ಅಂತ ಕೇಳಿದೆ. ಅಲ್ಲ, ನಾವು ಸದಾ ವೇದ ಪಠಣವನ್ನ ಮಾಡುತ್ತಾ ಇರುವ ಕಾರಣದಿಂದ ನನ್ನ ಬಾಯಿಂದ ಬಂದಿದ್ದು ಎಂಜಲಲ್ಲ, ಅದು ವೇದ ತೀರ್ಥ. ಒಳ್ಳೇದು. ಅವನಿಗೆ ಸಂತೋಷ ಆಯ್ತು. ನಾನು ಒಂದು ತಪ್ಪಲ್ಲ ಪೆಟ್ಟು ಬೀಳುವುದಂತ ಹೊರಟೆ. ಪಕ್ಕನೆ ಎದುರಿ ಬಂದು ನಮಸ್ಕಾರ ಮಾಡ. ಸ್ವಾಮಿ, ಏನೋ ನನ್ನಿಂದ ಒಂದು ಅಪರಾಧ ಆಗೋಯ್ತು. ತಿಳಿದು ಮಾಡಿದ್ದಲ್ಲ, ತಿಳಿಯದೆ ಆಗಿದ್ದು. ಹಾಗಾಗಿ ಪ್ರಮಾದ ಅಂತ ಕ್ಷಮಿಸಬೇಕು. ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟವನು. ನನ್ನ ತಾಯಿ ತೀರಿ ಹೋಗಿ 1 ತಿಂಗಳಾಯಿತು. ತಮ್ಮ ಹಾಗೆ ತಿಳಿದವರು ಹೇಳಿದ್ದಾರೆ, ತಾಯಿಯ ಅಸ್ಥಿಯನ್ನು ಒಳ್ಳೆ ತೀರ್ಥಕ್ಕೆ ಹಾಕಬೇಕು ಅಂತ. ಹೇಗೂ ಬೇರೆ ಕಡೆ ಹಾಕುವುದಿರ್ತದೆ. ನಿಮ್ಮ ಬಾಯಿಂದ ಬಂದಿದ್ದು ವೇದ ತೀರ್ಥ ಅಲ್ವಾ, ನಿಮ್ಮ ಬಾಯಿಗೆ ಹಾಕ್ತೇನೆ. ಯೋಚನೆ ಮಾಡು. ಬಾಯಿಂದ ಬಂದಿದ್ದು ಎಂಜಲು ಅಂದ್ರೆ ಅವನ ತಾಯಿ ಅಸ್ಥಿ ನಾ ಬಾಯಲ್ಲಿ ಕೊಟ್ಟೆ. ತೀರ್ಥ ಅಂದ್ರೆ ಎಂಜಲು ಪೆಟ್ಟು ಮತ್ತೆ ಪಕ್ಕನೆ ಮತ್ತೊಂದು ಆಲೋಚನೆ ಮಾಡಿ. ನಿನ್ನ ಮನಸ್ಸು ನನಗೆ ಗೊತ್ತಾಗ್ತದೆ. ಒಂದು ಕೆಲಸ ಮಾಡು, ಒಂದು ಮಾತುಂಟು. ದೇವರಿಗೆ ಮಾಡುವ ನೈವೇದ್ಯ, ಯಜ್ಞಕ್ಕೆ ಆಗುವ ಹವಿರ್ಭಾಗ, ಗೋವಿಗೆ ಕೊಡುವ ಗ್ರಾಸ, ಬ್ರಾಹ್ಮಣರಿಗೆ ಕೊಡುವ ದಾನ, ತೀರ್ಥಕ್ಕೆ ಹಾಕುವ ಸುವಸ್ತು, ಅದು ಎಷ್ಟೇ ಶುದ್ಧವಾಗಿದ್ರು ಮತ್ತೊಮ್ಮೆ ಶುದ್ಧೀಕರಿಸಬೇಕು. ನಾನು ಮಂತ್ರ ಹೇಳ್ತೇನೆ. ಕೊಡೋಲ್ಲಿ ಕೆರೆ ಉಂಟು, ಕೆರೆಯಲ್ಲಿ ನೀರು ಉಂಟು. ನೀನು ಹೋಗಿ ಆ ವಸ್ತುವನ್ನು ತೊಳ್ಕೊಂಡು ಸಿದ್ಧ ಮಾಡ್ಕೊಂಡು ಬಾ. ನಾನು ನಿಂತಲ್ಲಿ ಅಪವಿತ್ರ ಪವಿತ್ರವಾ ಅಂತ ಮಂತ್ರ ಹೇಳ್ತೇನೆ ಅಂದ್ರೆ ಅವ ಆ ಕಡೆ ಹೋದ, ನಾ ಈ ಕಡೆ ಮನೆಗೆ ಬಂದ್ಬಿಟ್ಟೆ. ಯಾರು ಕೊಡ್ರಿ? ಅವತ್ತೇ ತೀರ್ಮಾನ ಮಾಡಿದ್ದೇನೆ, ಇನ್ನು ದಾರಿ ಮಧ್ಯದಲ್ಲ, ನಮ್ಮ ಮನೆ ಒಳಗೆ ಯಾರು ಬಂದು ನಮಸ್ಕಾರ ಮಾಡಿದ್ರು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಬಿದ್ರಿ ಬದಿಗೆ ಬೀಳಿ ಒಳ್ಳೇದಾಗ್ಲಿ. ಒಳ್ಳೇದೇ ಆಯ್ತು ಸ್ವಾಮಿ. ಸ್ವಾಮಿ, ದೂರದಲ್ಲಿ ನಿಮ್ಮನ್ನು ಕಂಡೇನೆ. ಹೌದಾ? ಮಾತನಾಡಬೇಕು ಅಂತ ಭಾವಿಸಿಕೊಂಡು ಇಲ್ಲಿಗೆ ಓಡೋಡಿ ಬಂದೆ. ಒಳ್ಳೇದಾಯ್ತು. ಮಾತಾಡ್ಬಹುದಾ? ಮಾತಾಡಬಹುದು. ಹಾಗಿದ್ರೆ ನೀವು ನಿಂತು ನಡೆಯಬಾರದು. ಅದೊಂದು ಹೌದು. ಕುಳಿತುಕೊಳ್ಳಿ ಸ್ವಾಮಿ.
ಮಹಾಲಕ್ಷ್ಮಿ ಏನಾಯ್ತು? ಎಂತ ಕಚ್ಚಿದ್ದಂತದ್ದಲ್ವೇ ಕುಳಿತುಕೊಳ್ಳಿ ಅಂತ ಅವ್ರು ಕುಳ್ಳಿಸಿದಿಲ್ಲ ಇಲ್ವಾ? ನಾನು ಹಿಂದೆ ಮುಂದೆ ನೋಡ್ಲೇ ಇಲ್ಲ. ಬೆಳ್ಳಿ ಕಲ್ಲು ಬಂಡೆ ಅಂತ ಕುಳಿತೇವೆ. ಕುಳಿತಿದ ಮೇಲೆ ಮುತ್ತಾಯ್ತು. ಅದೇ ತಣ್ಣ ತಣ್ಣ, ನಿನ್ನ ಭಾಷೆಯಲ್ಲಿ ತಣ್ಣ ತಣ್ಣ. ಇದು ಹಿಮ ಪ್ರದೇಶ ಸ್ವಾಮಿ. ಅವ್ರು ತಂಪಾಯ್ತು. ಇದು ಒದ್ದೆ ಆಗಲಿಲ್ಲ. ನೀನು ಒಂದು ಮಾತು ಹೇಳಿಲ್ಲ. ಹೇಳಿ ಸ್ವಾಮಿ. ಬ್ರಾಹ್ಮಣರಿಗೆ ತಂಪಾಗುದು ಬಿಸಿ ಬಿಸಿ ಎಷ್ಟಾದ್ರೂ ಸಹಿಸಿಕೊಳ್ತಾರೆ ಬ್ರಾಹ್ಮಣ. ಯಾಗ ಯಜ್ಞ ಮಾಡುವವರು. ಹೌದು, ಆದ್ರೆ ಬ್ರಾಹ್ಮಣರು ಎಷ್ಟು ಬಿಸಿಯೋ ಆಗ್ಬಹುದು, ಬ್ರಾಹ್ಮಣ್ಯ ಮಾತ್ರ ಬಿಸಿ ಆಗಬಾರ್ದು. ಬ್ರಾಹ್ಮಣ್ಯ ತಂಪಾಗಿರ್ಬೇಕು. ಎಲ್ಲಾದ್ರೂ ಬ್ರಾಹ್ಮಣ್ಯ ಬಿಸಿ ಆಯ್ತಾ ಅದು ಲೋಕಕ್ಕೆ ಕೆಡುಕು ಅಂತ ಯಾಕೆ? ಮತ್ತೆ ಇನ್ನೊಂದುಂಟು, ಹೇಳಿ. ನಮಗೆ ಎಷ್ಟೇ ತಂಪಾಗಲಿ ನಾವು ಅದನ್ನು ಬಿಸಿ ಮಾಡಿ ಸ್ವೀಕರಿಸುವುದು. ಅಲ್ವೇನೆ ಮಹಾಲಕ್ಷ್ಮಿ? ಬನ್ನಿ ಕುಳಿತುಕೊಳ್ಳಿ ಸ್ವಾಮಿ. ನೀ ಅಂತ ಮನೇಲಿ ಕೂತ್ಕೊಂಡು ಹಾಗೆ ಕೂತ್ಕೊಳ್ತೀಯ. ಹೋದಾಗ ಸುಧಾರಿಸ್ಕೊಳ್ಬೇಕು. ನೀನೇ ಮನೆ ಕೂತ, ನಾನು ಸ್ಥಳ ಇಟ್ಟು ಕೂತ್ಕೊಳ್ತೇನೆ. ಆವಲಿಂದ ಬಂದಿರಯ್ಯ ಭೂಮಿ ದೇವಾ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವಾ, ನೀ ಆವಲಿಂದ ಬಂದಿರಯ್ಯ ಭೂಮಿ ದೇವಾ, ತಮ್ಮಂತವರನ್ನು ಕಂಡ್ರೆ ನನಗೆ ಎಲ್ಲಿಲ್ಲದ ಭಕ್ತಿ ಗೌರವ. ಸರಿ, ಏನಾಯ್ತು? ಇದೆಲ್ಲ ಒಳಗೆ ಸೇರಿದ್ದು ಹೊರಗೆ ಹಾಕಿದೆ ಅಷ್ಟೇ. ಬೇಡ ಬೇಡ, ಹಿಂಡಿ ಕೊಡುವುದು ಬೇಡ. ಯಾರಿಗೆ ಅವ್ರು ಕೇಳಿದ್ದು? ಅಂದ್ರೆ ಇದನ್ನು ಹಿಂಡಿ ಕೊಡ್ಲ ಅಂತ ನನಗಲ್ಲ. ಆಗ ಈಗೇನು ಹೇಳಿದಲ್ಲ ಎಂತ ನಮ್ಮನ್ನು ಕಂಡ್ರು ಬಹಳ ಗೌರವ. ಯಾಕೆಂದ್ರೆ ಭೂಮಿಯ ದೇವರು ಅಂತ ಬ್ರಾಹ್ಮಣರನ್ನು ಕರೆಯುವುದು. ಹಾಗೊಂದು ಮಾತುಂಟು, ದೈವಾಧೀನಂ ಜಗತ್ ಸರ್ವ ಮಂತ್ರಾಧೀನಂತು ದೈವತೋ ತನ್ಮಂತ್ರೋ ಬ್ರಾಹ್ಮಣಾಧೀನೋ
ಏನು ಹೇಗೆ ಅಂತ ಅವಳಿಗೆ ಹೇಳಿದ್ದಷ್ಟೇ. ಹೌದು ಸ್ವಾಮಿ. ಅವಳು ಹಾಗೆ ಬ್ರಾಹ್ಮಣರು ಮಾಡುವಂತಹ ಸತ್ಕಾರ್ಯದಿಂದಾಗಿ ಇಳೆಗೆ ಮಳೆ ಆಗ್ತದೆ, ಮಳೆಯಿಂದ ಬೆಳೆ ಆಗ್ತದೆ, ಭೂಮಿಯ ಕ್ಷೇಮಕ್ಕೆ ಬ್ರಾಹ್ಮಣರು ಕಾರಣರಾದ್ರಿಂದ ಬ್ರಾಹ್ಮಣರನ್ನು ಭೂಮಿಯ ದೇವರು ಅಂತ ಕರೆಯುತ್ತಾರೆ. 100ಕ್ಕೆ 113 ಸತ್ಯವೇ. ಅಂದ್ರೆ ನಾನು ಕೈಯಿಂದ 13 ಕೊಟ್ಟಿದ್ದು ಸತ್ಯವಾಕ್ಯ ಅಂತ. ಒಳ್ಳೆಯದು ಸ್ವಾಮಿ. ಹಾಗಾಗಿ ಮೊದಲಿಗೆ ನಮಸ್ಕರಿಸಿಯೇ ಮಾತನಾಡುವುದಕ್ಕೆ ತೊಡಗಿದ್ದು. ಸಂಸ್ಕಾರವಂತಳು ಅಂತ ಆಯ್ತು, ನೋಡಿದ್ದೇನೆ. ಯಾವಲ್ಲಿಂದ ಬಂದಿದ್ದು ಸ್ವಾಮಿ? ಯಾಕೆಂದ್ರೆ ನೀವು ಇಲ್ಲಿಯವರಲ್ಲ ಎನ್ನುವುದು ನನಗೆ ಗೊತ್ತು. ಹೌದು, ಊರು ಇಲ್ಲ ಸೂರು ಇಲ್ಲ. ಇಲ್ಲಿಯವರಾಗಿದ್ರೆ ಒಂದು ದಿವಸ ನನ್ನ ಕಣ್ಣಿಗೆ ನೀವು ಬಿಡಬೇಕಿತ್ತು. ಹೌದೇ ಹೌದು. ಹಾಗಂತ ಇಲ್ಲಿಗೂ ಬಂದಿದ್ದಲ್ಲ ನೀವು, ಮುಂದೆ ಎಲ್ಲಿಗೋ ದೃಷ್ಟಿ ಇಟ್ಕೊಂಡು ಹೋಗ್ತಾ ಇರುವವರು. ಹೌದಾ? ಹೋಗುವ ಅವಸರವನ್ನು ಕಂಡ್ರೆ ಗೊತ್ತಾಗ್ತಾ ಇದೆ. ಬಂದಿದ್ದು ಎಲ್ಲಿಂದ ಮತ್ತೆ ಹೋಗುವುದು ಎಲ್ಲಿಗೆ? ಎಲ್ಲ ಇನ್ನು ಮುಂದಾಯ್ತು ಬಿಡು. ಅದೇ 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 ಎಲ್ಲ ಇನ್ನು ಮುಂದಾಯ್ತು ಆಯ್ತಲ್ವಾ? ನೀನು ಮಾತಾಡಿಸಿದೆಯೇ ಇಲ್ವಾ? ಹಾ, ನಮಗಿಂತ ಹಿಂದಿದ್ದವರೆಲ್ಲ ಮುಂದೆ ಹೋದ್ರು, ಹೌದು. ನಾವು ಮುಂದಿದ್ದವ್ರು ಹಿಂದಾಗೆ. ಅಲ್ಲಿ ನೋಡಿ ಎಷ್ಟೊಂದು ಜನ ಅಂತ. ಹೌದು ಹೌದು. ಒಬ್ಬರ ಇಬ್ಬರ ಹ್ಮ್. ನೋಡಿದ್ರೆ ಇರುವೆಯ ಸಾಲು ಕಂಡ ಹಾಗೆ ಕಾಣಿಸ್ತಾ ಇದೆ. ಅಷ್ಟೇ ಮಾತ್ರ ಅಲ್ಲ, ಎಲ್ಲರೂ ಇದ್ದಾರೆ. ಕಾರಣರಿದ್ದಾರೆ, ಊರಾಟರಿದ್ದಾರೆ, ನಾಡರಿದ್ದಾರೆ, ಭಟ್ರಿದ್ದಾರೆ, ಭಾಗವತರಿದ್ದಾರೆ, ಅಗ್ನಿಹೋತ್ರಿಗಳಿದ್ದಾರೆ, ಸಾಮಗರಿದ್ದಾರೆ, ದೀಕ್ಷಿತರಿದ್ದಾರೆ, ಜೋಶಿರಿದ್ದಾರೆ, ವಿಧ ವಿಧದ ಭೂಸೂರರು. ನನಗನ್ನಿಸ್ತದೆ ಬಹುಶಃ ಯಾವುದೋ ಒಂದು ಅಗ್ರಹಾರದಲ್ಲಿ ಬ್ರಾಹ್ಮಣರು ಯಾರು ಮನೆಯಲ್ಲಿಲ್ಲ, ಎಲ್ಲ ಸಕುಟುಂಬ ಸಮೇತರಾಗಿ ಹೊರಟಿದ್ದಾರೆ. ಉದ್ದುನಾಮದವರು, ಅಡ್ಡುನಾಮದವರು ಎಲ್ಲರೂ ಸೇರಿ ಹೊರಟಿದ್ದಾರೆ. ಹೊರಟಾಗಿದೆ. ಹೌದು ಹೌದು. ಹಾಗಿದ್ರೆ ಹೋಗುವುದು ಎಲ್ಲಿಗೆ ಹಾ ಹಾ ಹಾ. ಎನ್ನುವುದಕ್ಕೆ ಉತ್ತರ ಬೇಕು. ಎಂತದ್ದೆ? ಅವ ಯಾರು? ನಿಮ್ಮ ಮಗನ? ಹಾ ಹೌದು, ನನ್ನ ಮಗನೇ. ಹೌದಾ? ಹೌದೌದು, ಅವನು ನನ್ನ ಮಗನೇ. ಓವ್ರು ಯಾರು? ನಿಮ್ಮ ಮಗಳ ಯಾರು ಹೇಳಿದ್ದು? ಅಲ್ವಾ? ಮಗ. ಮತ್ತೆ ಇವ್ರು ಯಾರು? ನಿಮ್ಮ ತಾಯಿಯ? ಈ ರೀತಿ ಬಾಯ್ತು ಹೋಗ. ಯಾಕೆ? ತಾಯಿಯಲ್ಲ ಹಾ, ಇವಳು. ಧರ್ಮಕ್ಕೆ ಪತ್ನಿ. ಧರ್ಮಕ್ಕೆ ಪತ್ನಿ ಅಲ್ಲ, ಇದು ಧರ್ಮ ಪತ್ನಿ ಅಂತ ಅಲ್ಲ. ಒಂದರ್ಥದಲ್ಲಿ ಅವಳು ಹೇಳಿದ್ದು ಹೌದು. ಹೆಚ್ಚು ಖರ್ಚು ಮಾಡು ನಾನು ಮದುವೆ ಆದದ್ದಲ್ಲ, ಒಂದು ರೀತಿಯಲ್ಲಿ ಧರ್ಮಕ್ಕೆ ಪತ್ನಿ. ಇವಳು ನನ್ನ 3ನೇ ಮಡದಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ? ಹೌದು ಹೌದು ಹೌದು, ನನ್ನ 3ನೇ ಮಡದಿ. ಹೌದಾ? ಹೌದೌದು. ನೀನು ಉಳಿದಿಬ್ಬರನ್ನು ಹುಡುಕುದು ಬೇಡ. ಹಾ, ನಾನ್ ಹುಡುಕಿದ್ರೆ ಸಿಕ್ಲಿಲ್ಲ, ಮತ್ತೆ ನೀನ್ ಹುಡುಕಿದ್ರೆ ಸಿಗಲಿಲ್ಲ ಅಂದ್ರೆ ಏನು ಕಳೆದೋದ್ರ ಅವರು? ಹಾ, ಕಳೆದದ್ದಲ್ವೇ. ಮತ್ತೆ ಒಬ್ಬಳನ್ನು ಮದುವೆ ಆದ ತಾಯಿ ಇರುವ ಆ ಸಂದರ್ಭದಲ್ಲಿ ಅವಳನ್ನು ಹಿರಿಯವಳು ಅಂತ. ಹಾ, ಹಾಗೇನು ಮಾಡುವ. ಕೆಲವು ಕಾಲ ಕಳೆದ ಮೇಲೆ ಅವಳು ಗರ್ಭಧಾರಣೆ ಆದಳು. ಹಾ, ಹೆರಿಗೆಗಾಗಿ ತವರಿಗೆ ಹೋದವಳು ತಿರುಗಿ ಬರಲೇ. ಹಾ? ಯಾಕೆ? ಯಾಕೋ ಏನು ನನಗೇನು ಗೊತ್ತೇ, ಕಳಿಸಿಕೊಟ್ಟಿದ್ದು ಮಾತ್ರ ಗಂಡನ ಕರ್ತವ್ಯ. ಹೌದಾ? ಅವರವರಿಂದ ಕಳಿಸಿಕೊಡ್ಲಿಲ್ವಾ? ನಮ್ಮ ಮನೆಯಿಂದ ತವರಿಗೆ ಕಳಿಸಿದ್ದು. ಆಮೇಲೆ ಸ್ವಲ್ಪ ದಿನದ ಮೇಲೆ ಸುದ್ದಿ ಬಂತು, ನಿಮ್ಮ ಹೆಂಡತಿ ಒಬ್ಬಳು ಮೇಲೆ ಕೈಲಾಸ ಶಿವನ ಪಾದ ಕೇಳ್ಕೊಂಡಿದ್ದಾರೆ. ಹೋದ್ರ? ಏನ್ ಮಾಡುವ? ಅಯ್ಯೋ ದೇವರೇ ಪಾಪ. ಹೋಗುವವಳು ಒಬ್ಬಳು ಹೋದದ್ದೇ ಹೌದಾದ್ರೂ ಹೋಗುವ ಮುನ್ನ ಒಂದು ಹಸುಗೂಸನ್ನ ಎತ್ತು ನನ್ನ ಕೈಯಲ್ಲಿ ಇಟ್ಟು ಹೋದ್ರು. ಪಾಪ. ಮತ್ತೆ ಮಗುವನ್ನೇ ಸಾಕಿದ್ರಿ? ಮಗುವನ್ನು ಸಾಕುದು ಕಷ್ಟ ಅಲ್ವಾ? ಹೌದು. ಹೆಂಗಸರಿಗೆ ಹಸುಗೂಸು ಸಾಕುದು ಕಷ್ಟ, ಗಂಡಸರಿಗೆ ಮತ್ತು ಕಷ್ಟ. ಹೌದು. ಅದೇ ಒಂದು ವಿಚಾರದಲ್ಲಿ ಮತ್ತೊಬ್ಬಳನ್ನು ಮದುವೆ ಆದ. ಎರಡನೇ ಮದುವೆ ಅದಕ್ಕಾಗಿ ನನಗೂ ಹೆಂಡತಿ ಆದಾಗಾಯ್ತು, ಮಗುವಿಗೂ ಒಂದು ತಾಯಿ ಸಿಕ್ಕಿದಾಗಾಯ್ತು. ಒಳ್ಳೇದು ಸ್ವಾಮಿ. ಮದುವೆಯಾಗಿ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ಊರವರೆಲ್ಲ ನಮ್ಮ ಮನೆ ಅಂಗಳದಲ್ಲಿ ಸೇರಿದ್ರು. ಬಟ್ಟೆ ಹಣ ಬಾವಿಲಿ, ಬಟ್ಟೆ ಹಣ ಬಾವಿಲಿ. ನಾನು ಒಳಗೆ ದೇವರ ಪೂಜೆಯಲ್ಲಿ ಕುಳಿತಿದ್ದೆ. ಎಂತದ್ದಪ್ಪ ಯಾವ ಬಟ್ಟೆ ಹಣ ಬಾವಿಲಿ? ನಾನು ಬಂದು ಕೇಳಿದೆ, ನಿಮ್ಗೆಲ್ಲ ತಲೆ ಸರಿ ಇಲ್ವಾ? ನಾನು ಒಳಗೆ ಜೀವಂತ ಇದ್ದೇನೆ, ಬಟ್ಟೆ ಹಣ ಬಾವಿಲಿ, ಬಟ್ಟೆ ಹಣ ಬಾವಿಲಿ ಅಂತ ಹೇಳ್ತೀರಲ್ಲ. ಬಟ್ಟೆ ನೀವು ಅಲ್ಲ, ನಿಮ್ಮ ಹೆಂಡತಿ ಬಾವಿಲಿ ಬಿದ್ದು ಸತ್ತೋದ್ರು. ಅಂದ್ರೆ ಅವಳು ಬಿದ್ದ ಭರಕ್ಕೆ ಅವಳು ಸತ್ತೋದಳು ಅಂತ ತಿಳಿದು ಅವರು ನನ್ನನ್ನು ಕೂಗಿ ಕರೆದದ್ದು ಭಟ್ರೆ ಹೆಣ ಬಾವಿಯಲ್ಲಿ ಅಂತ. ಭಟ್ರೆ ಹೆಣ ಬಾವಿಯಲ್ಲಿ ಹೆಂಡತಿ ಬಿಟ್ಲ? ಓಡೋಗಿ ಹೆಟ್ಟಬೇಕಿತ್ತ ಬೇಡವ ನೀವು? ಕಾಲ್ ಜಾರಿ ಬಿದ್ದವಳು. ಹೋಗಿ ನೋಡ್ತೇನೆ, ಸಾಯಿ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹೀಗೆ ಮಾಡಿ ಕೈ ಬೀಸಿ ಕರೀತಾಳೆ. ಕೈ ಹಿಡಿದ ಕರ್ಕೊಂಡು ಬಂದು ಮನೆ ತುಂಬಿಸಿದವ ನಾನು. ಆಚಿತಿ ನೋಡ್ಲಿಕ್ಕಾಗ್ತದ? ಬಾವಿ ಇಳಿಲಿಕ್ಕೆ ಸಮಯ ಉಂಟಾ? ಅವಳನ್ನು ಬದುಕಬೇಕು ಅಂತ ನಾನು ಬಾವಿಯನ್ನು ಹಾರಿದ್ದು
ನನ್ನ ಕಾಲು ಅವಳ ತಲೆಗೆ ತಾಗಿ ಕುತ್ತಿಗೆ ಮುರಿದು ಸತ್ತ. ನಾನು ಕೈಯಾರಕೊಂಡಿದ್ದಲ್ಲ. ಯಾರ ಕೊಂದಿದ್ದಲ್ಲ. ಅಂದ್ರೆ ನನ್ನ ಕಾಲು ಅವಳು ತಲಿತಾಗಿ ಅವಳು ಕುತ್ತಿಗೆ ಮುರಿದು ಸತ್ತೋದ್ಲಲ್ಲ. ಕೈಯಾರೆ ಅಲ್ಲ, ಕಾಲಾರೆ ಕೊಂಡಿದ್ದು. ಅವಳು ಮಾತಾಡಿ ಮಾತುತ್ತಾಯಿ ಒಳ್ಳೆ. ಆಮೇಲೆ ಏನು ಮಾಡುದು? ಏನೋ ವಿಧಿ ಇಷ್ಟೇ ಇಷ್ಟು ಅಂತ ತಲೆ ಬಿಸಿಯಲ್ಲಿದ್ದೆ. ಒಂದು ದಿನ ಹೀಗೆ ಮದುವೆಯನ್ನು ಸಾಧಿಸುವುದಕ್ಕಾಗಿ ಮದುವೆ ಮಂಟಪದಲ್ಲಿ ಕುಳಿತು ಮಂಗಲಾಷ್ಟಕವನ್ನು ನಾನು ಹೇಳ್ತಾ ಇದ್ದೆ. ಇವಳು ಮದುವೆ ಮಂಟಪದ ಎದುರಿನಲ್ಲಿ ಕುಳಿತು ಹಾಡು ಹೇಳ್ತಾ ಇದ್ದವಳು. ಹೌದು, ಅದೇ ಮದುವೆ ಬಂದು ಇವತ್ತು ನಾನೆಲ್ಲ ನಾನು ಮಂಗಲಾಷ್ಟಕ್ಕೆ ಹೇಳುವ ಮಧ್ಯದಲ್ಲಿ ನನಗೊಂದು ಕೆಮ್ಮು ಬಂದೋಯ್ತು. ಕೆಮ್ಮು ಬಂದು ಮರುಕ್ಷಣ ಅವಳು ಹಾಡು ಹೇಳುವ ಮಧ್ಯದಲ್ಲಿ ಅವಳಿಗೂ ಒಂದು ಕೆಮ್ಮು ಬಂತು. ಇದೇನಪ್ಪ, ಯಾರಪ್ಪ ಕೆಮ್ಮಿರೋರು ಅಂತ ನಾನು ಹೀಗೆ ನೋಡುವಾಗ ಪರಸ್ಪರರು ನಾವಿಬ್ಬರು ನೋಡ್ಕೊಂಡಿವಿ. ಕೆಮ್ಮು ದೂರ ಆಯ್ತು. ನಾನು ಮಹಾಲಕ್ಷ್ಮಿ ಮದುವೆ ಮಂಟಪದ ಮದುವೆಯಲ್ಲಿ ನಾನು ಮಾಂಗಲ್ಯ ಕಟ್ಟಿ ಮನೆ ಕರ್ಕೊಂಡು ಬಂದ್ಬಿಟ್ಟೆ. ಒಂದೇ ಮಂಟಪ ಚಪ್ರ. ಹೌದು, ಚಪ್ರ. ಮದುವೆ ಎರಡು. ಅದು ಮಂಟಪದ ಬುದ್ಧಿ ಚಪ್ರದಲ್ಲೇ ನಾನು ಅವಳಿಗೆ ಮಾಂಗಲ್ಯ ಕಟ್ಟಿ. ಚಪ್ರ. ಅವಳಿಗೆ ಹಾಡು ಅಂದ್ರೆ ಭಾರಿ ಇಷ್ಟ. ಇವತ್ತು ಹೇಳ್ತಾರ ಅಲ್ಲ ಹೇಳಿ. ಅವಳು ಹೇಳುವುದು ಹಾಡು ಹೇಳುವುದೇ ಹೆಚ್ಚು. ಅಲ್ಲ ಈಗ ಮಾತಾಡುವುದು ಕಡಿಮೆ. ಹಾಗಾದ್ರೆ ಕೇಳ್ಬೇಕು. ನನಗೆ ಅವಳು ಹಾಡು ಹೇಳ್ತಾಳೆ ಎಂಬ ಬೇಸರ ಅಲ್ಲ. ಸಂತೋಷವೇ. ಅವ್ರು ಯಾರು ಗೊತ್ತಾಯ್ತ ನಿನಗೆ? ಭಾಗವತರ. ಹೇಳಿದ್ರಲ್ಲ ಹರಕಮಾಯಿ ಭಾಗವತರಿದ್ದಾರೆ ಅಂತ. ಅಯ್ಯೋ, ಆ ಹರಕಮಾಯಿ ಭಾಗವತರ ಕಥೆ ಹೇಳಿದ್ದೌದು. ಅವ್ರ ಮೇಲೆ ಹೋಗಿ ಆಯ್ತು. ಅವ್ರಲ್ಲ ಭಾಗವತರು ಯಾರು ಅಂತ ಗೊತ್ತಿಲ್ಲ. ಮೊನ್ನೆ ಹೇಳಿದ್ದೇನೆ. ಇದು ಗೊತ್ತಾಯ್ತು. ಎಂತದ್ದು? ಇದು ಬಕಾರೋ ಭಗವತ್ ಭಕ್ತ, ಕಕಾರೋ ಗರ್ಭ ಸೇವಿತ, ಬಕಾರೋ ಮಟಮಟಿ ಕುಡ್ತ, ಕಕಾರೋ ತಪ್ತಪ್ಪೇಳ್ತ. ಹಾಗ ಒಟ್ಟ ಉತ್ತಮ ನೀನು, ತಪ್ಪ ಹೇಳೋನು ನೀನೆ. ಹಾಗಲ್ಲ ಅದು. ಬಕಾರೋ ಭಗವತ್ ಭಕ್ತ, ಬಕಾರೋ ಧರ್ಮ ವರ್ಜಿತ, ಬಕಾರೋ ವಾಕ್ಪಾಂಡಿತ್ಯ, ಚಕಾರೋ ತತ್ವ ನಿರ್ಣಯ. ಭೋಜನ ಕಾಲೇ ರಮಾಕಾಂತವನ್ನಂ. ನಿನ್ನ ಜೊತೆಗಿದ್ರೆ ರಮಾಕಾಂತ್ ಕುಮಾರನ್ನ ಉಮಾಕಾಂತ್ ಕುಮಾರ. ಚೂರ್ಲಿಕ್ಕೆ ಅಲ್ವೇ ನಾನು ಹೇಳಿ. ಭಾಗವತ್ ಅಂದ್ರೆ ಇದನ್ನೆಲ್ಲ ಒಳಗೊಂಡವರು ಅಂತ ಹೇಳಿದ್ದು. ಒಂದಿನ ನಮ್ಮನೆ ಬನ್ನಿ, ನಮ್ಮನೆಗೆ ಬನ್ನಿ. ಅವ್ರನ್ನ ಯಾಕೆ ಕರೆಯೋದು? ಅವ್ರು ಯಾವತ್ತು ಮನೆಯಲ್ಲಿ ಇರುವುದೇ ಕಡಿಮೆ, ಬೇರೆಯವ್ರ ಊಟ ಮಾಡೋದೇ. ಮತ್ತೆ ನೀವೊಂದು ಕರೆದು ಮತ್ತೆ ತೊಂದರೆ ಇಲ್ಲ, ಇವ್ರು ಇರುವುದಿಲ್ಲ, ನೀವು ಬನ್ನಿ, ತೊಂದರೆ ಇಲ್ಲ. ಎಂತಂತೆ ನೀನ್ ಹೇಳುದು? ನಾನು ಅಡಿಗೆ ಮಾಡಿ ಹಾಕ್ತೇನೆ, ತೊಂದರೆ ಇಲ್ಲ. ನೀನು ಅಪಾರ್ಥ ಗ್ರಹಿಸ್ಬೇಕು. ಇಲ್ಲ ಅಂದ್ರೆ ನಾನಿರುವುದಿಲ್ಲ, ನೀವು ಬನ್ನಿ ಹೇಳಿದ್ದು. ಆತಿಥ್ಯಕ್ಕೆಲ್ಲಾದ್ರೂ ಕಡಿಮೆ ಆಗ್ತದೋ ಅಂತ ತಾವು ಭಾವಿಸುವುದು ಬೇಡ. ಅವ್ರು ಇಲ್ಲದೆ ಹೋದ್ರು ತಾನು ಆತಿಥ್ಯ ಮಾಡಿ ಕಳಿಸ್ತೇನೆ ಅಂತ ಅವ್ರ ಮನಸ್ಸು ಹಾಗೆ. ದೊಡ್ಡ ಮನಸ್ಸು. ಅವಳು ಹಾಡು ಹೇಳೋದಕ್ಕೆ ನನಗೆ ಬೇಸರ ಅಲ್ಲ, ತಲೆ ಬಿಸಿ. ಏನು ಆ ದಿನ ಏನೋ ಮದುವೆ ಮಂಟಪದ ಎದುರಿನಲ್ಲಿ ಹಾಡು ಹೇಳಿರುವ ಆ ದಿನ ನನ್ನ ಹೆಂಡತಿ ಆದವಳು. ಇವತ್ತೆಲ್ಲಾದ್ರೂ ಹಾಡು ಹೇಳಿ ಅವ್ರ ಹೆಂಡತಿ ಆಗಿ ಹೊಂಟು ಬಿಟ್ಟಿದೆ ಅಂತ ತಲೆ ಬಿಸಿ. ಹಾಗೇನ ಆಗ್ಲಿಕ್ಕಿಲ್ಲ ಬಿಡಿ. ಹಾಡು ಹೇಳಿ ಹೇಳಪ್ಪ, ಒಂದು ಹೇಳಿ. ಒಂದು ಹಾಡು ಹೇಳು. ಇದು ಹೊಸ ಹಾಡು ಹೇಳ, ಹಳೆ ಹಾಡು ಹೇಳ? ಹೊಸ ಹಾಡು ಬೇಡ. ಹೊಸ ಹಾಡು ಬೇಡ. ಹೊಸ ಹಾಡು, ಹೊಸ ಹಾಡು ಒಂದೇ ಒಂದು ಹೇಳ್ತೀಯ? ಹೇಳ್ತೀವಿ. ಬರೋ ಸರಿ ಮಾಡ್ಕೋ, ಶ್ರುತಿ ಸೇರ್ಲಿ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಇಲ್ವೇ ಜಾಲಿಯ ಮರವು ನೆರಳಲ್ಲ, ಸಾಧ್ಯವೂ ಇಲ್ಲ. ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಮಹಾಲಕ್ಷ್ಮಿ, ನಿನಗೆ ನಮ್ಮ ಮನೆಯಲ್ಲಿ ಸುಖ ಇಲ್ವಾ? ಅಲ್ಲ, ಹಾಡು ಹಾಗೆ ಉಂಟು. ಹಾಡು ಇದ್ದಿದ್ದು ಹಾಗಲ್ಲ, ಹಾಡು ಹೇಳಿದ್ದು ನೀನು ಹೀಗೆ ಹಾಗೋದಿದ್ದು. ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವೋ ನರಳಲ್ಲ, ಜಾಲಿಯ ಮರವೋ ನರಳಲ್ಲ, ತಂಗವ್ವ ತಂದೆಯ ಮನೆಯು ಚಿರವಲ್ಲ, ಸೂವಿ ಸೂವಿ ಸುವಾಲಿ ಅಲ್ಲ, ತಂದಾನ ತಾನೇ ತಿಂದಾನ, ತಂದಾನ ತಾನೇ ತಂದ ತಾನೇ ತಿಂದಾನ. ಅಲ್ಲಲ್ಲ, ತಂದೆ ತಾನೇ ತಿಂದಾನ ಅಂದ್ರೆ ಮೊದಲಿನ ದಿನ ಉಳಿದಕ್ಕೆ ನಾವು ತಂದೆ ಅಂತ ಹೇಳೋದು. ಅವಳು ಅದನ್ನು ತಿನ್ನುವಾಗ ತಂದೆ ನಾನೇ ತಿಂದಾನ, ತಂದೆ ತಾನೇ ತಿಂದಾನ.
ಅದು ಇದಕ್ಕಾಗಿಲ್ವೇ ಅದಲ್ಲ ಸರಿ ಬೇರೆ, ಬೇರೆ. ಈ ಹಾಡು ಸರಿಯಾಗಿಲ್ಲ ಬೇರೆ 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 ಒಳ್ಳೆ ಹಾಡಿದ್ರು ಹೇಳು ಬೇರೆ ಹ. ಒಳಗೆ ಕರೆವೇನು ಬಾ ಯಾರಿಲ್ಲ ಒಳಗೆ ಕರೆವೇನು ಬಾ ಯಾರಿಲ್ಲ ಲಕ್ಷ್ಮಿ ಈ ಹಾಡನ್ನು ನಾನಿರುವಾಗ ಹೇಳಿದ್ದು ಕೇಳಲೇ ನಾನು ಇಲ್ಲದೆ ಹೋದ ಸಂದರ್ಭದಲ್ಲಿ ನೀನು ಈ ಹಾಡು ಹೇಳುವುದಾ ಹೌದು ಅಂಗದಲ್ಲಿದ್ದೇ ಅಭ್ಯಾಸ ಮಾಡಿದ್ದೇನೆ ಅಂಗದಲ್ಲಿ ನಿಂತ ಅಭ್ಯಾಸ ಮಾಡಿ ಅದೇನು ನಾನಿಲ್ಲದೆ ಹೋದಾಗ ನೀನು ಆ ಹಾಡು ಹೇಳುದು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಲಿ ಅಂದ್ರೆ ಮುಂದೆ ಹಾಡು ಮುಂದೆ ಹಾಡುಂಟು ಒಳಗೆ ಕರೆವೇನು ಬಾ ಯಾರಿಲ್ಲ ಭಗವಂತ ಎನ್ನ ಕಾವರು ಹಾಗೆ ಅಂದ್ರೆ ಗಂಡ ಮನೆಯಲ್ಲಿಲ್ಲ ಒಳಗೆ ಕರೆವೇನು ಬಾ ಅಂತ ಯಾರನ್ನೋ ಕರೆದದ್ದಲ್ಲ ಒಳಗೆ ಕರೆವೇನು ಬಾ ಭಗವಂತ ಎನ್ನ ಕಾವರು ಯಾರಿಲ್ಲ ಅಂದ್ರೆ ಕೈ ಹಿಡಿದ ಗಂಡನೂ ಮನೆಯಲ್ಲಿಲ್ಲ ಭಗವಂತ ನೀನು ನನ್ನ ಮನೆಯೊಳಗೆ ಮನದೊಳಗೆ ಬಂದು ನನ್ನನ್ನು ಕಾಪಾಡು ಒಳ್ಳೆ ಹಾಡು ಸ್ವಾಮಿ. ಯಾವ ಒಳ್ಳೇದು ಒಳ್ಳೇದು, ಒಳ್ಳೇದು. ಭಾಷೆ ಏನು ಮಾಡುವ ಹಾಡು ಈ ಹಾಡು ಸರಿಯಾಗಲಿದೆ ಬೇಡ ಈ ಎರಡು ಹಾಡು ಅಷ್ಟು ಸುಖ ಆಗಲೇ ಇಲ್ಲ ಇನ್ನೊಂದು ಹಾಡು ಹೇಳು ಸಾಕು ಹಾಗಿದ್ರೆ ಇದು ಭಜನೆ ಇಲ್ಲ ಭಜನೆ ಆಯ್ತಪ್ಪ ಭಜನೆ ಎಂದಾದ್ರೂ ಭಜನೆ ಹೇಳು ಒಂದು ಒಳ್ಳೇದು ಮಾಡಿ ಹೇಳು ಅಷ್ಟೆ ಅವಳಿಗೆ ಸಂತೋಷ ಆಗಬೇಕು ಕೇಳಿದವರಿಗೆ ನೀನ್ಯಾಕೋ 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 ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಎಂತದ್ದು? ಎಲ್ಲ ಅಹಮ್ಮದಲ್ಲೇ ನೀನು ಮಾತಾಡುದು ಅದು ಹಾಗಾದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಕರಿಮ ಕಾರಿಗೆ ಸಿಕ್ಕಿ ಅಲ್ಲ ಕರಿ ಮಕರಿಗೆ ಸಿಕ್ಕಿ ಅಂದ್ರೆ ನೀರು ಕುಡಿಯುವುದಕ್ಕೆ ಹೋದ ಆನೆ ನೀರು ಕುಡಿಯುವ ಹೊತ್ತಿನಲ್ಲಿ ಅದೇ ಕೊಳದಲ್ಲಿರುವಂತ ಮೊಸಳೆ ಒಂದು ಆನೆಯ ಕಾಲನ್ನು ಹಿಡಿದು ಕಚ್ಚಿತಂತು ಹಾಗೆ ಇರುವ ಅದು ಹೇಳಿ ನಾನು ಹೇಳಿದ್ದು ಅದೇ ನೋ ಇಚ್ಛೆ ಆಯ್ತು ಅಷ್ಟೇ ಅದು. ಹಾ. ಕರಿಮ ಕಾರಿಗೆ ಸಿಕ್ಕಿ ಹೊರೆ ಇಡುತ್ತಿರುವಾಗ ಹಾದಿ ಮುಲ್ಲ ಎಂಬ ನಾಮವೇ ಕಾಯ್ತು ನೀನು ಕಲ್ತದ್ದು ಹಾಗೋ ಅದು ಇದ್ದಿದ್ದು ಹಾಗೋ ಅಲ್ಲ ನಿನಗೆ ಹೇಳಿಕೊಟ್ಟ ಅವ ಹಾಗೆ ಹೇಳ್ದ. ನೀನು ಮೊದಲು ಹೇಳಿದ್ದು ಸರಿ ಉಂಟು ಅಂತಾದ್ರೆ ಎರಡನೇ ಹೇಳಿದ್ದು ಸರಿ ಹಾಗಲ್ವೇ ಆದಿ ಮೂಲ ಎಂಬ ನಾಮನೆ ಕಾಯ್ತು ಅಂದ್ರೆ ಜಗದ್ರಕ್ಷಕನಾಗಿರುವಂತ ಮಹಾವಿಷ್ಣುವಿಗೆ ಆದಿ ಮೂಲ ಅಂತ ಕರೀತಾರೆ ಅವನಿಗೆ ಆದಿ ಅಂತ ಇರುವುದು ಇಲ್ಲವೇ ಇಲ್ಲ ಆದ್ರೂ ಅವನನ್ನು ಹಾಗೆ ಕರೀತಾರೆ ನಾರಾಯಣ ಎಂಬ ನಾಮಸ್ಮರಣೆ ಮಾಡಿ ಸಾಕು ಈ ಹಾಡು ಸರಿಯಾಗಿ ಶಾಸ್ತ್ರೀಯ ಸಂಗೀತ ಹೇಳಿಬಿಟ್ಟ ಶಾಸ್ತ್ರೀಯ ಸಂಗೀತ ಈಗ ಅದು ಅಭ್ಯಾಸ ಹೌದು, ಅದನ್ನು ಕಲಿತೆ ಹೇಳು ನೋಡುವ ಎಲ್ಲದೂ ಇರ್ಲಿ ಅಂತ ಎಲ್ಲದು ಹೌದಾ ಶಾಸ್ತ್ರೀಯ ಗೀತ ಇಲ್ಲ ಸೇರುವುದಿಲ್ಲ ಸೇರುದಿಲ್ಲ ಅದು ಸೇರುದಿಲ್ಲ ನೀ ಸೇರ್ಬೇಕು ಅದಾಗಿ ಸೇರುದಿಲ್ಲ ಅದು ಸರಿ ಇಲ್ಲ ಹೌದಲ್ಲ ಅದು ಬೇಡ ಬಿಡಿ ಬೇಡ ಗಂಡ ಸತ್ತ ಓಕೆ ಬಂತು ಅಲ್ಲ ನೀನು ಮತ್ತೆ ಆ ಸಾಹಿತ್ಯ ಹೇಳಿದ ಹೊಗೆ ತಿಳಿದ ಮತ್ತೆಂತ ಗಂಡ ಸೊತ್ತನ್ನು ಹೊಗೆ ಬೀಳುವುದು ಮತ್ತೆ ಗಂಡ ಸತ್ತ ಗಂಡ ಸತ್ತ ಗಂಡ ಸತ್ತ ಎಂದು ಮಂಡೆ ಬಿಸಿಯೂ ಬೇಡ ಚಿನ್ಮಯನ ನೆನೆಯಿರೋ ಗಂಡರ ಗಂಡ ಉತ್ತಂಡ ಲಕ್ಷ್ಮೀಪತಿಯ ನೆನೆಯಿರೋ ಗಂಡ ಸತ್ತ ನೀನು ಈ ಕಡೆ ಕಿತ್ತು ಆ ಕಡೆ ಕಿತ್ತು ಅಲ್ಲ ಅದು ಹಾಡಲ್ಲಿ 2-3 ಬಾರಿ ಸಾಯ್ತಾನೆ ಹಾಡಲ್ಲಿ 10 ಬಾರಿ ಸಾಯಲಿ ನೀನು ಒಂದು ಸಾರಿ ಸಾಯೋದು ಬೇಡ ಈ ಹಾಡು ಸರಿ ಆಗ್ಲೇ ಬೇಡ ಸಾಕು ಮಂಗಲ ಮಾಡು ಮಂಗಳ ಮಾಡಿಬಿಟ್ಟ ಮಂಗಲ ಮಾಡಿ ಸಾಕು ಒಂದು ಸರಿಯಾಗ್ಲಿಲ್ಲ ಮನೆಯಲ್ಲೇ ನೀನು ಸರಿ ಮಾಡಿ ಹೇಳ್ತೀಯ ಆರತಿ ಎತ್ತಿದೆ ಆರ್ತಿ ಇರ್ತಿದ್ದೀಯ ಸಾಕು ಸಾಕು ಎತ್ತುವೇನ
ಎತ್ತುವೇನ ಎತ್ತುವೆ ಇದೆಂತಕ್ಕೆ? ಎತ್ತುವೇನ ಎತ್ತುವೇನ ಈಗ ಆಗಬೇಕಾದ ಎತ್ತಿವೆ ಹಾಗೆ ಹಾಗೆ ಎತ್ತಿದ್ರೆ ಬರುವುದಿಲ್ಲ. ಬಿಡು, ಕೈ ಬಿಡ. ಕೈಬಿಟ್ಟು ಬರುವುದಿಲ್ಲ ಅದು. ಎತ್ತುವೇನ ಎತ್ತುವೇನ ಮುತ್ತಿನ ರತಿಯನ ಸಾಕು. ಅದಕ್ಕಾಗಿ ತಿಳಿದವರು ಹೇಳಿದ್ರು, ಯಾವುದನ್ನು ಒಳ್ಳೆಯದು ಅಂತ ಉಂಟೋ ಅದನ್ನು ಅಭ್ಯಾಸ ಮಾಡುವಾಗ ನಿಂತಾಗಲಿ ನಡೆಯುತ್ತಾಗಲಿ ಅಭ್ಯಾಸ ಮಾಡಬಾರದು. ಸರಳ ರೇಖೆಯಲ್ಲಿ ಕುಳಿತು ಶ್ರದ್ಧೆಯಿಂದ ಅಧ್ಯಯನ ಮಾಡು, ಅದು ನಿನಗೆ ಫಲ ಕೊಡ್ತದೆ. ಅವಳು ಅಭ್ಯಾಸ ಮಾಡುವಾಗ ಎತ್ತಿ ಮಾಡಿ ಅಭ್ಯಾಸ ಆಗಿತ್ತು. ಒಂದಿನ ನಮ್ಮನೆ ಬಾ, ಹಾ. ಇಂಥ ಹಾಡು ಸುಮಾರು ಉಂಟು, ಹೇಳಿ ತೋರಿಸ್ತೇನೆ. ಆಯ್ತಮ್ಮ, ಹಾಡು ಎಷ್ಟುಂಟು ಅಂತ ಗೊತ್ತಿಲ್ಲ, ಅಷ್ಟುಂಟು. ಹಾಗಿದ್ರೆ ಒಂದ್ ದಿವಸ ಬಂದ್ರೆ ಸಾಲುದಿಲ್ಲ. ಇವಳು ನನ್ನ ಹೆಂಡತಿ, ಅವ ನನ್ನ ಮಗ. ನಾವು ಸಕುಟುಂಬ ಪರಿವಾರ ಸಹಿತ ನಾವು ಹೊರಟದ್ದು ಎಲ್ಲಿಗೆ ಗೊತ್ತಾ ನಿನಗೆ? ಎಲ್ಲಿಗೆ ಸ್ವಾಮಿ? ಹೆಂಡಿರು ಮಕ್ಕಳು ಸಗೆ ಭೂಮಿ ಹೆಂಡಿರು ಮಕ್ಕಳು ಸಗೆ ಭೂಮಿ ಹೆಂಡಿರು ಮಕ್ಕಳು ಸಗೆ ಭೂಮಿ ಕೂಡಿಕೊಂಡು ಹೋಗ ಕಾರ್ಯವೇನು ಭೂಮಿ ಕೂಡಿಕೊಂಡು ಹೋಗ ಕಾರ್ಯವೇನು ಭೂಮಿ ಬೆಸಗೊಂಡರೆ ಬೆಳೆನಗದನು ಊರಿದೇವ ಬೆಸಗೊಂಡರೆ ಬೆಳೆನಗದನು ಅವಲಿಂದ ಬಂದಿರಯ್ಯ ಭೂಮಿದೇವ ಒಳ್ಳೆ ಕುಣಿಕೆ, ಆ? ಒಳ್ಳೆ ಕುಣಿಕೆ. ಕುಣಿಕೆ ಹಾರಕ್ಕಿರುವುದು ಕುಣಿತ, ಒಳ್ಳೆ ಕುಣಿತ. ಕುಣಿಕೆ ಅಲ್ಲ ಏನು? ಸ್ವಾಮಿ, ಓ, ನಿಮ್ಮ ಹೆಂಡತಿ ಹೌದು ಜೊತೆಗೆ ನಿಮ್ಮ ಮಕ್ಕಳು, ಹೌದು. ನೀವು ಮಾತ್ರ ಅಲ್ಲ, ಇದ್ದ ಬ್ರಾಹ್ಮಣರೆಲ್ಲ ಹಾಗೆ ಮದುವೆ ಆದವರೆಲ್ಲ ಹ್ಮ್ ಅವರವರ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಕೊಂಡು ಎಲ್ಲರೂ ಹೊರಟಿದ್ದೀರಿ. ಆ, ಹಾಗಿದ್ರೆ ಎಲ್ಲಿಗೆ ಹೋಗ್ತಾ ಇರುವುದು ಆ, ಹೇಳಿ ಸ್ವಾಮಿ. ನೀನು ಕೇಳುವುದಕ್ಕೆ ನಾವು ಹೇಳುವುದಕ್ಕೆ ಎರಡು ಹೆಚ್ಚೆ, ಆ? ಎರಡು ಹೆಚ್ಚೆ. ಗೊತ್ತಾಗ್ಲಿಲ್ಲ? ಹೆಚ್ಚಿನ ಸಂಗತಿ ಅಂತ ನಾವು ಹೊರಟದ್ದು ಬರು ದಕ್ಷಿಣೆಗಳ ಕೇಳಿರಮ್ಮ ಬಲು ದಕ್ಷಿಣೆಗಳ ಈವಾನಂದೆ ಕೇಳಿರಮ್ಮ ಲಕ್ಷ ಸಂಖ್ಯೆ ಧನತರಾಜಿ ಬೆಟ್ಟ ಅಮ್ಮ ಲಕ್ಷ ಸಂಖ್ಯೆ ಧನದ ರಾಜಿ ಬೆಟ್ಟ ಅಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟ ಅಮ್ಮ ನಮ್ಮ ಬೇಕೆಗಳನ್ನು ಸರಿ ಬರದೆ ಕೇಳಿರಮ್ಮ ನಮ್ಮ ಬೇಕೆಗಳನ್ನು ಸರಿ ಬರದೆ ಕೇಳಿರಮ್ಮ
ಬರ್ತಿದ್ದಾರೆ ಅವರು. ಗಾಳಿ ಹೋಗುವಾಗ ಗಾಳಿ ಹಾಕಬಾರ್ದು. ಹೋಗುವಷ್ಟು ಹೋಗಿ ಸುಮ್ಮನೆ ಮನುಷ್ಯ ಮಾತುಕತೆ ಬೇಡ, ನೀವು ಸಾವಾರಿಸಿಕೊಳ್ಳಿ, ನೀವು ಸಾವಾರಿಸಿಕೊಳ್ಳಿ. ಮಹಾಲಕ್ಷ್ಮಿ, ನನ್ನ ಜೊತೆಗೆ ಸಂಸಾರ ಸಾಗಿಸುವುದು ಅಷ್ಟು ಕಷ್ಟವ ನಿನಗೆ? ಇಲ್ಲಪ್ಪ, ಮತ್ತೆ ನಮ್ಮ ಮಾತುಕತೆ ನಿಂತು ಹೋಗ್ಲಿ, ನೀವು ಸಾವಾರಿಸಿಕೊಳ್ಳಿ. ಮಾತುಕತೆ ಬೇಡ, ಸಾವಾರಿಸಿಕೊಳ್ಳಿ ನೀವು. ಸುಧಾರಿಸಿಕೊಳ್ಳಿ ಅಂತ ಸಾವರಿಸಿಕೊಳ್ಳಿ. ಅವಳಲ್ಲಿ ಮಾತಾಡುದು ಬೇಡ, ಸುಧಾರಿಸಿಕೊಳ್ಳಿ ಅಂತ. ಹೌದಾ? ಇದು ನಾವು ಹೊರಟದ್ದು ಅದೆಂತ ಇದೆ? ಈಗ ಸರಿ ಆಯ್ತಾ? ಅದು ಉಸಿರು ಸಿಕ್ಕೋಗುವುದು ಒಳಗೆ. ದೊಡ್ಡದೊಂದು ಯಾಗ. ಯಾಗ? ಹೌದು, ಎಲ್ಲಿ ಸ್ವಾಮಿ? ಯಾಗ ಅಂದ್ರೆ ಸಾಮಾನ್ಯದ್ದಲ್ಲ. ಅಯ್ಯೋ, ನಾಭೂತೋ ನೀಭೂತೋ ಭವಿಷ್ಯತಿ, ನಾಭೂತೋ ನೀಭೂತೋ ಭವಿಷ್ಯತಿ. ನಿನ್ನ ಜೊತೆ ಬಂದ ನಾನು ಬೂತೆ, ನೀನು ಬೂತೆ. ಬೇಡ, ಮನೆಯಲ್ಲಿರುವಂತೆ ಹಾಗಲ್ಲ. ನ ಭೂತ ನ ಭವಿಷ್ಯತಿ. ಹಿಂದೆ ನಡೀಲಿಲ್ಲ, ಮುಂದೆ ನಡೀಲಿಕ್ಕಿಲ್ಲ, ಅಂಥದ್ದೊಂದು ಯಾಗ. ಹೌದಾ? ಯಾಗ ಅಂದ್ರೆ ಎಂಥದ್ದು ಭಾಗ. ನೋಡ್ಲಿಕ್ಕೆ ಯೋಗ ಬೇಕು ಯಾಗವನ್ನು. ನೋಡಿಯ? ಯಾಗ ಮಂಟಪದ ಎದುರಿನಲ್ಲಿ ದೊಡ್ಡದೊಂದು ಗುಡ್ಡ. ಯಾಗ ಮಂಟಪದ ಎದುರಿನಲ್ಲಿ? ಅದ್ಯಾಕೆ ಸ್ವಾಮಿ? ಬಯಲು ಪ್ರದೇಶದಲ್ಲಿಲ್ವ ಯಾಗ ಮಾಡಬೇಕಾದದ್ದು? ಅಷ್ಟು ದೊಡ್ಡದು. ಹೌದು, ಮತ್ತೆ ಗುಡ್ಡ ಯಾಕೆ? ಗುಡ್ಡದ ಮನೆಯಲ್ಲಿ ಯಾಕೆ ಯಾಗ ಮಾಡುದು? ನೀನು ಊಹಿಸಿದಾಗೆ ಹಾ, ಮಣ್ಣು, ಮರ, ಕಲ್ಲು, ಮುಳ್ಳುಗಳಿಂದ ಕೂಡಿರುವ ಗುಡ್ಡ ಅಲ್ಲ. ಮತ್ತೆ? ಯಾಗ ಮಂಟಪದ ಎದುರು ಜನದ ರಾಶಿ. ಹಾ, ಜಗತ್ ಬಾಳ ಉಂಟು. ಅದೇ ಹಾಗಿದ್ರೆ ಯಾಗ ಮಾಡಿದ ಹಾಗೆ. ದನಕ್ಕೆ ಮತ್ತು ಬಾಲ ಇರುವುದು, ನಿನಗೆ ಅಲ್ಲ. ಅಲ್ಲ ಜನಕ್ಕೆ. ಧನ ಸೋಟೆ ಬಾಲ ಉಂಟು. ಓ, ಧನ. ಧನದ ರಾಶಿಯಂತೆ. ಹಾ 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 ಹಾ. ಮತ್ತು ಇನ್ನೊಂದು ಉಂಟು. ಏನು? ಇವರು ಆಮಂತ್ರಣ ಇದ್ದು ಬಂದವರು, ಇವರು ಆಮಂತ್ರಣ ಇಲ್ಲದೆ ಬಂದವರು, ಅವರು ಹೆಚ್ಚು ತಿಳಿದವರು, ಇವರು ಏನೋ ತಿಳುವಳಿಕೆ ಇಲ್ಲದೆ ಹೋದವರು, ಇವರು ಆ ಗುಂಪಿಗೆ ಸೇರಿದವರು, ಇವರು ಈ ಭೇದ ಭಾವ ಇಲ್ಲವಂತೆ. ಮತ್ತೆ? ಹೀಗೆ ಬಾಚುವುದು, ಹೀಗೆ ಬರಗುದು, ಹೀಗೆ ಬಾಚುವುದು, ಹೀಗೆ ಬರಗುದು. ಆಮೇಲೆ ಕೇಳ್ತಾರಂತೆ, ನಮ್ಮ ಅಪೇಕ್ಷೆ ಏನು? ಬರುವಾಗ ಏನಾದ್ರೂ ಅಪೇಕ್ಷೆ ಹೊತ್ತು ಬಂದಿದ್ದೀರಾ? ಹೇಳಿ, ಕೊಡ್ತೇವೆ ಅಂತ ಕೇಳಿ ಕೇಳಿ ಕೊಡ್ತಾರಂತ. ಅಂತದ್ದೊಂದು ದೊಡ್ಡ ಯಾಗ ಹಾಕಿದೆ ಅಲ್ಲೇ ಮಾಲಕ್ಷ್ಮಿ.